ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ನಾನೀಗ ಬಂದಿರೋದು ಮಾರಿಗೋಡಿಗೆ. ಸೊ ಗಂಟೆ ಒಂದು 10 ಕಾಲಾಗಿದೆ. ಸೊ ಏನಂತ ಹೇಳಿದ್ರೆ ಆಲ್ರೆಡಿ ಹೇಳಿರೋ ಹಾಗೆ ಇವತ್ತು ಹೊರಬೀಡು, ಮೊದಲನೇ ಹೊರಬೀಡು. ಸೊ ಪೂರ್ವ ದಿಕ್ಕಿಗೆ ಬನ್ನಿ ಹೋಗೋಣ. ಸುಮಾರು ಲೇಟ್ ಆಗಿದೆ, 8:15 ಬಂದಿದ್ರೆ ಮೋಸ್ಟ್ಲಿ ಎಲ್ಲ ಸಿಕ್ತಿತ್ತು ಅಂದ್ಕೊಂಡೆ. ಬಟ್ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಪಲ್ಲಕ್ಕೆ ಹೊರಗಡೆ ಬರ್ತಾ ಇರುವಂಥದ್ದು. ಇವತ್ತು ಉತ್ಸವ ಮೂರ್ತಿಯಲ್ಲಿ ಪಲ್ಲಕ್ಕೆ ಮಾಡುವಂಥದ್ದು. ಬನ್ನಿ ಇವತ್ತು ಹೊರಬೀಡು ಹೇಗಾಗತ್ತೆ, ಹಾಗೆ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಬಂದು ಮಾರಿಗುಡಿಯಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇದ್ದೀರಾ. ಸೊ ಮಾರಿಗುಡಿಯಿಂದ ಈಗ ಹೊರಟಿರುವಂಥದ್ದು. ಸೊ ಎಲ್ಲ ಒಂದು ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ನೋಡಬೇಕಾದ್ರೆ ಎಷ್ಟು ಜನ ಇದ್ದಾರೆ. ಸೊ ನೋಡ್ತಾ ನೀವೇ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸೇರಿದ್ರು ಅಂತ. ಅದು ಮೊದಲನೇ ಹೊರಬಿಟ್ಟಿರೋದು. ಸೊ ನೋಡಿ ಸಖತ್ ಖುಷಿ ಆಯಿತು. ಯಾಕಂತಂದರೆ ಇದು ನನ್ನ ಫಸ್ಟ್ ಟೈಮ್ ಆಗಿತ್ತು. ಸೊ ಫಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಜನ ಇತ್ತು. ಬನ್ನಿ ಇನ್ನು ಮುಂದೆ ನೋಡ್ತಾ ಹೋಗೋಣ. ಈಗ ಇಲ್ಲಿಂದ ಸೀದಾ ಮರ್ಕೆದುರ್ಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಅದನ್ನು ತೋರಿಸ್ತೀನಿ. ನಂತರ ಪಲ್ಲಕ್ಕಿ ಮುಗಿಸಿ ನಾನು ಮಾರಿಗುಡಿಗೆ ಹೋದೆ. ನೋಡ್ತಾ ಇರೋ ಜನ ಫುಲ್ ಖಾಲಿ ಇದ್ದರು. ಇನ್ನೂ ಈ ಪಲ್ಲಕ್ಕಿ ಎಲ್ಲ ಮುಗಿಸಿ ಬರೋ ತನಕನೂ ಹೀಗೆ ಮಾರಿಗುಡಿ ಓಪನ್ ಆಗಿರುತ್ತೆ. ಸೊ ಈಗ ನಾನು ಬಂದಿರೋವಂಥದ್ದು ಮರ್ಕೆದುರ್ಗಿ ದೇವಸ್ಥಾನದಲ್ಲಿ. ಸೊ ನೋಡ್ತಾ ಇರೋ ಹೇಗಿತ್ತು ಅಂತ. ಒಳಗಡೆ ಹೋಗೋಣ ಅಂದರೆ ಫುಲ್ ಜನ ಇದ್ದರು, ಹಾಗಾಗಿ ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೆ. ಮರ್ಕೆದುರ್ಗಿ ದೇವಸ್ಥಾನದಲ್ಲಿ ಉಡಿ ಇಟ್ಟು ನಂತರ ಇಲ್ಲಿಂದ ಸೀದಾ ಬಿಡ್ಕಿ ಬೈಲಿಗೆ ಹೋಗ್ತಾ ಇದ್ದಾರೆ. ಸೊ ಬನ್ನಿ ನಾವು ಗಾಡಿ ಮೇಲೆ ಪಟ್ಟ ಹೋಗೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ನೋಡ್ತಾ ಇದ್ದೀರಾ ಆಲ್ರೆಡಿ ಜಾತ್ರೆ ಸಿದ್ಧತೆ ಆಲ್ರೆಡಿ ಜಾತ್ರೆಗೆ ಸ್ಟಾರ್ಟ್ ಆಯಿತು ಪ್ರಿಪೇರ್ ಮಾಡೋದು. ಇವಾಗಾದ್ರೂ ಮುಂದೆ ಬಂದು ನಿಂತಿದ್ವಿ, ಸಿಗತ್ತಾ ಇಲ್ವಾ ನೋಡ್ಬೇಕು. ಎದುರುಗಡೆನೆ ನೋಡ್ತಾ ಇದ್ದೀರಾ ಇನ್ನಷ್ಟು ಐಟಮ್ಸ್ ಎಲ್ಲ ಇಲ್ಲಿದೆ. ಇನ್ನೊಂದು ಸ್ವಲ್ಪ ಜಾತ್ರೆಗೆ ಡೇ ಅಷ್ಟೇ ಇರೋದು, ಸ್ವಲ್ಪ ದಿನ ಅಷ್ಟೇ. ಈಗ ಬರೋ ತನಕ ನಾವು ಕಾಯೋಣ. ಮನೇಲಿ ಬಾ ಇಲ್ಲ
ಹಾಕಿ. ಸೊ ಈಗ ಬನ್ನಾಸರ ರೋಡ್ ಹತ್ರ ಹೋಗಬೇಕು, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೋಡ್ತಾ ಇದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಇವರೆಲ್ಲ ಪಲ್ಲಕ್ಕಿ ಜೊತೆ ಹೋಗ್ತಾಯಿದ್ರು, ನಾನು ಗಾಡಿ ಮೇಲೆ ಅಂತ ಹೋಗಿದ್ದೆ. ಯಾಕಂತ ಹೇಳಿದ್ರೆ ಆದಷ್ಟು ಬೇಗ ಅಲ್ಲಿಗೆ ರೀಚಾಗಿ ಒಂದಿಷ್ಟು ವಿಡಿಯೋಸ್ ಕ್ಲಿಕ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ. ಹೋಗಬೇಕಾದ್ರೆ ಫುಲ್ ಜನ ಇದ್ದರು, ಸುಮಾರು ಗಾಡಿಗಳೆಲ್ಲ ಬಂದಿದ್ರು, ಸುಮಾರು ಜನ ಇದ್ದಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಾಗಿತ್ತು, ಆದರೆ ಸುಮಾರು ಜನ ಇದ್ದಿದ್ದು. ಸೊ ನೋಡ್ತಾ ಇದ್ದೀರಾ, ಈಗ ಮಾರಿಗುಡಿಲಿ ಮತ್ತೊಂದು ಪೂಜೆ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡುವಂಥದ್ದು ಮತ್ತೆ ನಾನು ಬನ್ನಾಸರ ಕಡೆ ಹೊರಟಿದ್ದೀನಿ. ನೀವು ನೋಡ್ತಾ ಇರೋದು ಸಾಗಿಸು ಕನಸು ಹೀಗೆಲ್ಲ ನಡೆಯುತ್ತೆ ಅಂತ ನೀವು ನೋಡ್ತೀರಿ. ಇಲ್ಲಿಂದ ಹೊರಬಿಡು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ದೇವರಿಗೆ ಉಡಿ ತುಂಬಿಸೋದು ಪ್ರತಿಯೊಂದು ಇಲ್ಲಿ ನಡೆಯುವಂಥದ್ದು. ಇಲ್ಲಿ ಪ್ರತಿಯೊಂದು ಪೂಜೆನೂ ಇಲ್ಲಿ ಇದೇ ಜಾಗದಲ್ಲಿ 3 ಸಲ ಆಗುತ್ತೆ. ಸೊ ಈ ಮಂಗಳವಾರ ನೆಕ್ಸ್ಟ್ ಸೊ 3 ಮಂಗಳವಾರ ಇಲ್ಲೇ ಪೂಜೆ ಕಾಲೇಜ್ ಹತ್ರ ಇರುವಂತಹ ಹುಲಿಕಟ್ಟೆಗೆ. ಸೊ ಇಲ್ಲಿ ಈಗ ಪೂಜೆ ಮಾಡ್ತಿರುವಂಥದ್ದು. ಬನ್ನಿ, ಇಲ್ಲಿಂದ ನಂತರ ಮತ್ತೆ ಮರಕೆದುರ್ಗ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮಾರಿಗುಡಿಗೆ ಹೋಗೋದಂತೆ. ಬಟ್ ನಾನು ಇಲ್ಲಿ ವಿಡಿಯೋ ನೋಡಿಕೊಂಡು ನಾನು ಮಾಡಿ ನಂತರ ನಾನು ಹೊರಟಿದ್ದೆ. ಸೊ ಇಲ್ಲಿ ಪೂಜಾ ಕಾರ್ಯಕ್ರಮ ಮತ್ತೆ ಸ್ಟಾರ್ಟ್ ಆಗ್ತದೆ. ನೋಡಿ ಹೇಗೆಲ್ಲ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬರೋ ಪಲ್ಲಕ್ಕಿ ಬಂದು ಇದೇ ಶುಕ್ರವಾರ ಇದೆ. ಸೊ ಮಿಸ್ ಮಾಡಿದೆ, ಎಲ್ಲರೂ ಬನ್ನಿ.
ನೋಡಿರೋಂಥ ಆಚರಣೆ ಆಗಿ ಉಡಿ ಎಲ್ಲ ತುಂಬಿಸಿ ಪೂಜೆ ಎಲ್ಲ ಮಾಡಿದರು. ನೋಡ್ತಾ ಇದ್ದಾರೆ. ನನಗೂ ಕೂಡ ಫಸ್ಟ್ ಟೈಮ್ ಆಗಿತ್ತು ನೋಡಿ, ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಹೊರಬೀಡು ನೋಡಿದ್ದಂಥದ್ದು. ಸೊ ಇದು ಮೊದಲನೇ ಹೊರಬೀಡು. ಹೇಗೆಲ್ಲ ಇತ್ತು ಅಂತ ನೀವೇ ನೋಡಿದ್ರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೆಕ್ಸ್ಟ್ ಇನ್ನು ಹೊರಬೀಡಿಗೆ ನೀವು ಕೂಡ ಬನ್ನಿ ಅಂತ ಹೇಳ್ತೀನಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಪೂಜೆನ ನೀವು ನೋಡ್ಕೊಂಡು ಉದ್ಧಾರ ಮಾಡ್ತಾ